ಅಯ್ಯೋ ಪರಮಾತ್ಮ, ನನಗಿಂತಹ ದುರ್ಭವಿಸಿ ಒದಗಿದೆ. ನನಗಿನ್ಯಾರು ಕಾಪಾಡುವವರು? ಶ್ರೀರಾಮಚಂದ್ರನ ದರ್ಶನವು ಇನ್ನೆಂದಿಗೆ ನನಗೆ ಲಭಿಸುವುದು? ರಾಮಚಂದ್ರ, ನೀವು ಎಂದಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗುವಿರು ಸ್ವಾಮಿ? ಈ ದುರುಳನಾದ ರಾಕ್ಷಸರಿಂದ ನಾನು ಹೇಗೆ ರಕ್ಷಿಸಲಿ? ಈ ರಾಕ್ಷಸರೆಲ್ಲರೂ ಏನಾದರೂ ಆ ರಾವಣನಿಗೆ ಮತ್ತೆ ಹೇಳಿ ಮತ್ತೆ ಅವನನ್ನು ಕರೆದುಕೊಂಡು ಬರುವರು ಏನು? ನಾನೊಂದು ಬೇರೆ ತಿಳಿಯಲಲ್ಲ. ನಾನೇನು ಮಾಡಲಿ? ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೇ ಲೇಸು. ಈ ಶಿಂಶಪಾಲ ವೃಕ್ಷದ ಕೆಳಗೆ ನಾನು ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳುವೆನು. ತಡ ಸಾಧ್ವೀಮಣಿ ತುಳುಕದಿರು ಕುಶಲದಿಂದಿರ್ಪ ಶ್ರೀರಾಮ. ನಡತಂದಿಲ್ಲಿಗೆ ಲಕ್ಷ್ಮಣ, ನಡತಂದಿಲ್ಲಿಗೆ ಲಕ್ಷ್ಮಣ ನೋಡಲೆ ವಿಜಯಕ್ಕೆ ಸೀತಾ. ಕ್ಷೇಮದಿಂದ ಇಹನು ತಾಯಿ ರಾಮರ ತಾಯಿ. ಕ್ಷೇಮದಿಂದ ಇಹನು ತಾಯಿ ರಾಮರ ಮತ್ತೆ ಲೀಲಯಳ ಮುನಿಯಾದವ ತರೆದ ತಾಯಿ. ಲೀಲಯಳ ಮುನಿಯಾದವ ತರೆದ ಕಾಲಕ್ಷಣ ಕರ್ಮುಖವನ ಮುರಿದ. ಕಾಲಕ್ಷಣ ಕರ್ಮುಖವನ ಮುರಿದ ಲೋಲಾಂಬಿಕೆ ನಿನ್ನಯ ತರ ಪಾಲಿಸಿ ತಂದೆಯ ವಚನವನಿಂದೋ. ಪಾಲಿಸಿ ತಂದೆಯ ವಚನವನಿಂದೋ. ಕ್ಷೇಮದಿಂದ ಇಹನು ತಾಯೇ ರಾಮರ ಮಾತೆ. ಪಂಚವಟಿ ಕಟವನದಲ್ಲಿ ನಲಿದ ತಾಯಿ. ಪಂಚವಟಿ ಕಟವನದಲ್ಲಿ ನಲಿದ ಕಾಂಚನ ಮೃಗ ದೈತ್ಯನ ತಾರಿದ ತಾಯಿ. ಕಾಂಚನ ಮೃಗ ದೈತ್ಯನ ತಾರಿದ ಚಂಚಲ ಲೋಚನೆ ನಿನ್ನನೆ ಕರೆದೋ. ಚಂಚಲ ಲೋಚನೆ ನಿನ್ನನೆ ಕರೆದೋ. ಸಂಚಿತ ಶೋಕದಿ ನಿನ್ನ ನೆನೆದೋ. ಸಂಚಿತ ಶೋಕದಿ ನಿನ್ನ ನೆನೆದೋ. ಕ್ಷೇಮದಿಂದ ಇಹನು ತಾಯೇ ರಾಮರ ಜನಾಸ್ಥಾನಾಶ್ರಮದಿಂದ ರಾವಣನಿಂದ ಅಪಹರಿಸಲ್ಪಟ್ಟ ಪೂಜ್ಯಳಾದ ಸೀತಾಮಾತೆಯು ನೀನಾಗಿದ್ದರೆ ದಯವಿಟ್ಟು ತಿಳಿಸಮ್ಮ ತಾಯಿ. ಕೆಲವು ಸಂಗತಿಗಳನ್ನು ತಿಳಿಸಬೇಕಾಗಿರೋದು. ಇದೇನಿದು? ಈತನ ವಿನಯಗಳನ್ನು ನೋಡುತ್ತಿದ್ದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುವುದು. ಆದರೆ ಶ್ರೀರಾಮಚಂದ್ರನ ವಿಷಯ ವಾರ್ತೆಯನ್ನು ತಿಳಿಸುತ್ತಿರುವನಲ್ಲ, ಇದೇನಿದು? ಅಯ್ಯೋ, ಕಪಿಗಳು ಸ್ವಪ್ನದಲ್ಲಿ ಕಾಣುವುದು ಅಮಂಗಳಕರವೆಂದಿದ್ದರಲ್ಲ ಶ್ರೀರಾಮಚಂದ್ರನು. ಈತನೇನಾದರೂ ಮಾಯ ರಾವಣನೇ ಆಗಿರಬಹುದೇ? ಹಿಂದೆ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಆ ದುರುಳರಾದ ರಾವಣನು ನನ್ನನ್ನು ಸನ್ಯಾಸಿ ವೇಷದಂತೆ ಅಪಹರಿಸಿಕೊಂಡು ಹೋದಂತೆ ಈತನೇನಾದರೂ ಬಂದು ಮತ್ತೆ ನನ್ನನ್ನು ಉರಿಸಲು ಬಂದಿರುವನೆ. ನಾನೇನು ಮಾಡಲಿ? ಅಯ್ಯ ತಾಯಿ, ಎಲ್ಲವೋ ದುರುಳ ರಾವಣನೇ, ನೀನೇನಾದರೂ ಹಿಂದೆ ಮಾತೆ ಪೂಜ್ಯರಾದ ನಿನ್ನ ಸಂದರ್ಶನ ಮಾಡಿ ಕೃತಾರ್ಥರಾದನು. ನಿನ್ನನ್ನು ಹುಡುಕಿ ನಿನ್ನ ಕುಶಲವನ್ನು ತಿಳಿದು ಬರುವುದಕ್ಕಾಗಿ ಶ್ರೀರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟಿರುವ ದೂತನು ನಾನು.
ಅಂಜಿನ ದೇವಿಯ ಗರ್ಭದಲ್ಲಿ ಹುಟ್ಟಿ ವಾಯುದೇವನ ಹಂಸದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೋ ಹನುಮಂತನೆಂತಲೋ ಕರೆಯುವರು ತಾಯಿ. ಅಯ್ಯೋ, ಈತನೇನೋ ಹೀಗೆ ಹೇಳುತ್ತಿರುವನು, ಆದರೆ ನಾನೇಗೆ ನಂಬಲಿ? ನಾನೀಕೆಗೆ ನನ್ನಲ್ಲಿ ಹೇಗೆ ನಂಬಿಕೆಯನ್ನುಂಟು ಮಾಡಲಿ? ಸಂದೇಹ ಬಿಡು ಮಾತೆ ವಸುಂಧರ ಸೂತೆ ಬೃಂದಾವನ ಸಂದೇಹ ಬಿಡು ಮಾತೆ ವಸುಂಧರ ಮಾತೆ ಕುಂದಲೇತಕ್ಕೆ ಭಂಜನಾಂ ರಘುನಂದನನ ಬಳಿಯಿಂದ ಕುಂದಲೇತಕ್ಕೆ ಭಂಜನಾಂ ರಘುನಂದನನ ಬಳಿಯಿಂದ ಚಂದ ಮುಡಿಯುವುದು ಚಂದ ಮೋಚನ ಚಂದ ಮುರಿಯುವುದು ಚಂದ ಮೋಚನ ಬಿಂದು ನೋಡರ ಬಿಂದಲೋಚನೆ ಸಂದೇಹ ಬಿಡು ಮಾತೆ ವಸುಂಧರ ಸೂತೆ ಬೃಂದಾವನ ಮುಂದರಾಘವನಿಂದ ಶುಭ ಒಂದು ಸಂತಸದಿಂದ ನಡೆಯುವ ಮುಂದರಾಘವನಿಂದ ಶುಭ ಒಂದು ಸಂತಸದಿಂದ ನಡೆಯುವ ಹುಂದುಗವನುಳಿದಿಂದ ನಿರ್ಣಯ ಹುಂದುಗವನುಳಿದಿಂದ ನಿರ್ಣಯ ನಂದನಾನೆಂದು ಭಾವಿಸಿ ಸಂದೇಹ ಬಿಡು ಮಾತೆ ವಸುಂಧರ ಮಾತೆ, ನೀನು ಭೀತಿಯನ್ನು ಬಿಡು. ನಾನು ದಿಟವಾಗಿ ರಾವಣನಲ್ಲ, ನಿನ್ನ ಮತ್ತು ಶ್ರೀರಾಮಚಂದ್ರನ ಪಾದ ಸೇವಕನು, ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನ ಮಂತ್ರಿ. ನಮ್ಮ ವಾನರಾಜನು ಶ್ರೀರಾಮಚಂದ್ರನಿಗೆ ಮಾಡಿರುವ ವಾಗ್ದಾನದಂತೆ ನಿನ್ನನ್ನು ಹುಡುಕಲು ದಿಕ್ಕು ದಿಕ್ಕಿಗೂ ಕಪಿವೀರರನ್ನು ಕಳಿಸಿರುವನು. ಅದರಂತೆ ನಾನು ದಕ್ಷಿಣ ದಿಕ್ಕಿಗೆ ಬಂದು ನಿನ್ನ ಸಂದರ್ಶನ ಮಾಡಿ ಕೃತಾರ್ಥನಾದೆನು ತಾಯಿ. ಆಂಜನೇಯ, ಶ್ರೀರಾಮಚಂದ್ರನೇನು ನರರು, ನೀನು ವಾನರನು. ನಿಮ್ಮಿಬ್ಬರಿಗೂ ಸ್ನೇಹವಾದ ಬಗೆ ಹೇಗೆ? ಅದನ್ನು ನನ್ನ ಬಳಿ ಹೇಳಬಲ್ಲೆಯ? ತಾಯಿ, ನಮ್ಮ ಸುಗ್ರೀವರಾಜನು ಶ್ರೀರಾಮಚಂದ್ರನಿಗೆ ಮಾಡಿರುವ ವಾಗ್ದಾನದಂತೆ ತನ್ನ ಪತ್ನಿಯನ್ನು ಅಪಹರಿಸಿ ತನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ ಅಣ್ಣನಾದ ವಾಲಿಯಿಂದ ನಾನಾ ವಿಧವಾದ ಹಿಂಸೆಗಳನ್ನು ಅನುಭವಿಸಿ ಕಡೆಗೆ ಆ ವಾಲಿಯ ಪ್ರವೇಶಕ್ಕೆ ಬಾರದಿದ್ದ ಋಷಿಮುಖ ಪರ್ವತದಲ್ಲಿ ಸುಗ್ರೀವನೆಂಬ ರಾಜನು ವಾಸವಾಗಿ ನಾವುಗಳೆಲ್ಲ ಪರ್ವತದ ಮೇಲೆ ಕುಳಿತಿದ್ದಾಗ ದುಃಖಿತರಾದ ರಾಮಲಕ್ಷ್ಮಣರು ಬಳಿಯಲ್ಲಿದ್ದ ಪಂಪಾ ಸರೋವರಕ್ಕೆ ಬಂದುದನ್ನು ಕಂಡು ಅವರ ಮನೋಗತವನ್ನು ತಿಳಿಯಲು ಸುಗ್ರೀವರಾಜನು ನನ್ನನ್ನು ಅವರ ಬಳಿಗೆ ಕಳಿಸಿದನು. ನಾನು ಭಿಕ್ಷುವಿನ ವೇಷದಿಂದ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಕರೆತಂದು ನಮ್ಮ ಸುಗ್ರೀವರಾಜನಿಗೂ ಅವರಿಗೂ ಪರಸ್ಪರ ಸ್ನೇಹ ಮಾಡಿಸಿದನು. ಅನಂತರ ಶ್ರೀರಾಮಚಂದ್ರನು ಸುಗ್ರೀವರಾಜನಿಗೆ ಸಹಾಯ ಮಾಡುವ ಉದ್ದೇಶದಿಂದ ನಿನ್ನನ್ನು ಹುಡುಕಲು ದಿಕ್ಕು ದಿಕ್ಕಿಗೂ ಕಪಿವೀರರನ್ನು ಕಳಿಸುವಂತು.
ಇದೆಲ್ಲವೂ ನಿಜವೇ ಇರಬಹುದು, ಇದೆಲ್ಲವೂ ನಿಜವೇ ಇರಬಹುದೇ? ಆ ರಾಕ್ಷಸರ ಮಾಯೆ ಏನಾದರೂ ಇರಬಹುದೇ? ನನಗೊಂದು ತಿಳಿದಾಗಿದೆಯಲ್ಲ, ನಾನೇನು ಮಾಡಲಿ? ಶ್ರೀರಾಮಚಂದ್ರನ ಅಯ್ಯೋ, ನಾನು ಎಂದಿಗೆ ನೋಡುವಿನೋ ನನಗೊಂದು ತಿಳಿಯದಾಗಿದೆ ಇಲ್ಲ. ರಾಮಚಂದ್ರ, ಈತನ ಹೇಳುತ್ತಿರುವುದೆಲ್ಲವೂ ಸತ್ಯವೇ ಆಗಿರುವುದಲ್ಲ, ನಾನೇನು ಮಾಡಲಿ? ಮಾರುತಿ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ತಿಳಿಸಬಲ್ಲೆಯ? ಹೇಳುವೆನು. ನನ್ನ ಪಾಮರಮತಿಗೆ ತಿಳಿದ ಮಟ್ಟಿಗೆ ಆ ಪರಂಧಾಮನ ರೂಪಗುಣಗಳನ್ನು ಪೂರ್ವ ಚರಿತ್ರೆಯನ್ನು ಹೇಳುವೆನು ತಾಯಿ, ಕೇಳು. ರಾಮನಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯಿ, ರಾಮನಂತ ಚೆಲುವನೆ ಅಮ್ಮಯ್ಯ. ರಾಮಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನೋ, ರಾಮಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನೋ, ಕಾಲ ನೀರದ ನೀಲ ಸುಂದರ, ಕಾಲ ನೀರದ ನೀಲ ಸುಂದರ ಬಾಲ ಬಾನು ವಿಶಾಲ ತೇಜನೋ, ರಾಮನಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯಿ, ರಾಮನಂತ ಚೆಲುವನೆ ಅಮ್ಮಯ್ಯ. ತಾಯಿ, ರಜಾಯುತ ಚಾರು ನೇತ್ರನೋ ಮೂರು ಕೋಟಿ ಮನೋಗಾತ್ರನೋ, ರಜಾಯುತ ಚಾರು ನೇತ್ರನೋ ಮೂರು ಕೋಟಿ ಮನೋಗಾತ್ರನೋ, ವೈರಿ ಭೀಕರ ಚೂರನನ್ನುತ, ವೈರಿ ಭೀಕರ ಚೂರನನ್ನುತ ಚೀರನ ಬಿಡಂಬೀರನೋ, ರಾಮನಂತ ಚೆಲುವನೆ ಅಮ್ಮಯ್ಯ ಅಮ್ಮಯ್ಯ ಅಮ್ಮಯ್ಯ. ಅಲ್ಲದೆ ತಾಯಿ, ನಿನ್ನನ್ನು ರಾವಣನು ಎತ್ತಿಕೊಂಡು ಹೋಗುತ್ತಿದ್ದಾಗ ನೀನು ಸೀರೆಯ ಸೆರಗಿನಲ್ಲಿ ಕಟ್ಟಿ ಎಸೆದ ಆಭರಣವು ನಮ್ಮ ಕೈಗೆ ಸಿಕ್ಕಿದವು. ಅವುಗಳನ್ನು ನಮ್ಮ ಸುಗ್ರೀವರಾಜನು ಶ್ರೀರಾಮಚಂದ್ರನಿಗೆ ತೋರಿಸಲು ಆತನು ತನ್ನ ಎದೆಯ ಮೇಲೆ ಇಟ್ಟು ಉಕ್ಕಿ ಬಂದ ದುಃಖದಿಂದ ರೋಧಿಸುತ್ತಾ ಆಹಾರ ನಿಶಿಗಳಲ್ಲಿಯೂ ನಿನ್ನನ್ನೇ ನೆನೆನೆನೆದು ನಿದ್ರಾಹಾರಗಳನ್ನು ತೊರೆದು ವ್ಯಥೆಯಿಂದ ತಲ್ಲಣಿಸುತ್ತಿರುವನು. ಇದೋ ನನ್ನ ಮೇಲೆ ನಂಬಿಕೆ ಉಂಟಾಗಲು ಆತನು ಕೊಟ್ಟಿರುವ ಅಭಿಜ್ಞಾನ ವಸ್ತು ಸ್ವೀಕರಿಸುತ್ತಾಯಿ. ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ ಅನುಮಾನಗಳ ಕಳೆಯ ತಾಯೇ. ಆಂಜನೇಯ, ಈ ಉಂಗುರವನ್ನು ನನಗೆ ನೀಡಿ ನೀನು ಬಹಳ ಮಹದುಪಕಾರ ಮಾಡಿದೆ. ಇದನ್ನು ನೋಡಿದ ಕ್ಷಣದಿಂದ ನನ್ನ ಸ್ವಾಮಿ ಶ್ರೀರಾಮಚಂದ್ರನನ್ನು ನೋಡಿದಷ್ಟೇ ನನಗೆ ಬಹಳ ಸಂತೋಷವಾಯಿತು. ನೀನು ಇಂತಹ ಒಳ್ಳೆಯ ಉಪಕಾರವನ್ನು ಮಾಡಿದೆ. ನಿನ್ನ ಉಪಕಾರವೂ ನನಗೆ ಬಹಳ ಅಗಾಧವಾಯಿತು. ಈಗ ನಿನ್ನ ಮೇಲೆ ನನಗೆ ನಂಬಿಕೆಯು ಬಹಳವಾಗಿ ಉಂಟಾಯಿತು. ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರನು ಲಕ್ಷ್ಮಣನು ಕ್ಷೇಮದಿಂದಿರುವರೆ. ನನ್ನ ಸ್ವಾಮಿಯ ಬಗ್ಗೆ ನೀನು ತಿಳಿಸಬಲ್ಲೆಯ? ಹೇಳುವೆನು. ನನ್ನ ಪಾಮರಮತಿಗೆ ತಿಳಿದ ಮಟ್ಟಿಗೆ ಆ ಪರಂಧಾಮನ ರೂಪಗುಣಗಳನ್ನು ಪೂರ್ವ ಚರಿತ್ರೆಯನ್ನು ಹೇಳುವೆನು ತಾಯಿ, ಕೇಳು.
ಭಯವಿದೇಕೆ ಮಾತೆ ಮಾನುತ್ತೆ ಸುಯಸೋ ವಿರಾಸುತ್ತೆ ಭಯವಿದೇಕೆ ಮಾತೆ ಭಯವಿದೇಕೆ ಮಾತೆ ಮಾನುತ್ತೆ ಸುಯಸೋ ವಿರಾಸುತ್ತೆ ಭಯವಿದೇಕೆ ಮಾತೆ ಮಾನುತ್ತೆ ಧಯ ಬಂದ ನಯ ಕಲಿತ ಜಯಾಲಲಿತ ಧಯ ಬಲಿತ ನಯ ಕಲಿತ ಜಯಾಲಲಿತ ಸುಯೋಜನೆ ಭಯವಿದೇಕೆ ಮಾತೆ ಮಾನುತ್ತೆ ಸುಯಸೋ ವಿರಾಸುತ್ತೆ ಭಯವಿದೇಕೆ ಮಾತೆ ಮಾನುತ್ತೆ ಭಾಮಿನಿ ಮಣಿ ನಿನ್ನ ನಗಲೆ ರಾಮಚಂದ್ರ ತೊಳಲಿ ಬಳಲಿ ಆಯಿ ಭಾಮಿನಿ ಮಣಿ ನಿನ್ನ ನಗಲೆ ರಾಮಚಂದ್ರ ತೊಳಲಿ ಬಳಲಿ ಭೂಮಿ ಶೈಯಲಿ ವರಳಿ ವರಳಿ ಭೂಮಿ ಶೈಯಲಿ ವರಳಿ ವರಳಿ ಅಲೆ ತಿರುವನ ಕುಡಿ ತಿರುವನ ತಳದ ಕುಡಿಯ ತಳದಿಂದಲಿ ಅಲೆ ತಿರುವನ ಕುಡಿ ತಿರುವನ ತಳದ ಕುಡಿಯ ತಳದಿಂದಲಿ ಭಯವಿದೇಕೆ ಮಾತೆ ಮಾನುತ್ತೆ ಸುಯಸೋ ವಿರಾಸುತ್ತೆ ಭಯವಿದೇಕೆ ಮಾತೆ ಮಾತೆ ನಿನ್ನುತ್ತ ನಿನ್ನ ನೆನೆದು ಮಾತೆ ನಿನ್ನುತ್ತ ನಿನ್ನ ನೆನೆದು ಸೀತೆ ಸೀತೆ ಎಂದು ಕರೆಯೋ ಮಾತೆ ನಿನ್ನುತ್ತ ನಿನ್ನ ನೆನೆದು ಸೀತೆ ಸೀತೆ ಎಂದು ಕರೆಯೋ ಸೋತು ಹಂಬಲಿ ಸೂತ ಬೀಳುತ್ತ ಸೋತು ಹಂಬಲಿ ಸೂತ ಬೀಳುತ್ತ ಮಾತಾಡಲ ಕೂತನು ಬರ ಪ್ರೀತಿಯ ಮಾತಾಡಲ ಕೂತನು ಬರ ಪ್ರೀತಿಯ ಭಯವಿದೇಕೆ ಮಾತೆ ಮಾನುತ್ತೆ ಸುಯಸೋ ವಿರಾಸುತ್ತೆ ಭಯವಿದೇಕೆ ಮಾತೆ ಮಾನುತ್ತೆ ಮಾತೆ ಸದಾ ಕಾಲದಲ್ಲಿಯೂ ಸೀತೆ ಸೀತೆ ಜಾನಕಿ ಎಂದು ನಿನ್ನನ್ನೇ ನೆನೆದು ನಿದ್ರಾಹಾರಗಳನ್ನು ತೊರೆದು ವ್ಯಥೆಯಿಂದ ತಲ್ಲುಣಿಸುತ್ತಿರುವನು. ನೀನಿಲ್ಲಿರುವ ವಾರ್ತೆ ತಿಳಿದ ಕೂಡಲೇ ಲಕ್ಷ್ಮಣ ಸಹಿತನಾಗಿ ಬಂದು ದುಷ್ಟ ರಾವಣನನ್ನು ವಧಿಸಿ ನಿನ್ನನ್ನು ಸಂತೋಷದಿಂದ ಕರೆದುಕೊಂಡು ಹೋಗುವರು. ಆದ ಕಾರಣ ಇನ್ನು ಸ್ವಲ್ಪ ಕಾಲ ಸಹಿಸು, ನಿರಾಶಳಾಗಬೇಡ. ಆರ್ಯ, ನನ್ನ ಸ್ವಾಮಿಯು ನನಗಾಗಿ ಕಾತರನಾಗಿ ಕಾಯುತ್ತಿರುವರು. ಆಂಜನೇಯ, ಅದಿರಲಿ, ಇನ್ನು ನನ್ನ ಸ್ವಾಮಿಯನ್ನು ನೋಡುವ ಭಾಗ್ಯವು ನನಗೆ ದೊರೆಯಿತು. ಇನ್ನು ನನ್ನ ಸ್ವಾಮಿಯು ಎಂದಿಗೆ ನನ್ನನ್ನು ಬಂದು ಕರೆದುಕೊಂಡು ಹೋರೆಂದು ನನಗೆ ತಿಳಿಸು. ಮಾತೆ, ಇದಕ್ಕೆ ಆಲೋಚನೆ ಏಕೆ? ಹಾಗೆ ನನ್ನ ಭುಜಗಳ ಮೇಲೆ ಕುಳಿತುಕೋ. ನನ್ನ ವೀರವಾನ ರೂಪವನ್ನು ಧರಿಸಿ ನಿನ್ನನ್ನು ಆಕಾಶ ಮಾರ್ಗದಲ್ಲಿ ಎತ್ತಿಕೊಂಡು ಹೋಗುವನು ತಾಯಿ. ಮಾರುತಿ, ಇದೇನಿದು? ನಿನ್ನ ಕಪಿಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆಯಲ್ಲ. ನೀನು ನನ್ನನ್ನು ಹೊತ್ತುಕೊಂಡು ಹೋಗುವುದು ಸಾಧ್ಯವೇ ಮಾರುತಿ? ಅದು ನಿನಗೆ ಹೇಗೆ ಸಾಧ್ಯವಾಗುವುದು? ಏತಕ್ಕೆ ಸಾಧ್ಯವಿಲ್ಲ ತಾಯಿ. ನನ್ನನ್ನು ಸಾಮಾನ್ಯ ಕಪಿ ಎಂದು ತಿಳಿಯಬೇಡ. ನಾನು ವಾಯುದೇವನ ಪುತ್ರನೆಂದು ಮೊದಲೇ ನಿನ್ನಲ್ಲಿ ವಿಜ್ಞಾಪಿಸಿಕೊಂಡವನು. ಇದೋ ನೋಡು ನನ್ನ ವಾನ ರೂಪನು. ಜೈ ರಘುವೀರ ಸಮರ್ಥ. ಆಂಜನೇಯ, ಆಂಜನೇಯ, ನಿನ್ನ ಈ ರೂಪವನ್ನು ನೋಡಿದೆನು. ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ಆಂಜನೇಯ. ತಾಯಿ,
ಈಗಲಾದರೂ ನನ್ನ ಶಕ್ತಿ ಸಾಹಸಗಳ ಮೇಲೆ ನಂಬಿಕೆ ಉಂಟಾಯಿತೆ. ಆಂಜನೇಯ, ನೀನು ಸಾಮಾನ್ಯನಲ್ಲನೆಂದು ನನಗೆ ತಿಳಿದಿತ್ತು. ಇನ್ನು ನನಗೆ ನಿನ್ನ ಮೇಲೆ ನಂಬಿಕೆ ಉಂಟಾಯಿತು. ತಾಯಿ, ಶ್ರೀರಾಮಚಂದ್ರನಿಗೆ ನನ್ನ ಮೇಲೆ ಏನೋ ನಂಬಿಕೆ ಉಂಟಾಗಲು ಏನಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ಕೊಡುತ್ತಾಯಿ. ಹಾ, ಮರೆತಿದ್ದೇನೆ. ಇದು ಈ ಚೂಡಾಮಣಿಯನ್ನು ನನ್ನ ಸ್ವಾಮಿಗೆ ಅರ್ಪಿಸಿ 1 ಮಾಸದ ಅವಧುಳಿಯೋಕ್ಕಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು. ಧನ್ಯನಾದೆನು ತಾಯಿ. ಧನ್ಯನಾದನೆ ಜಗದಿ ಮಾನ್ಯನಾದನೆ, ಧನ್ಯನಾದನೆ ಜನನಿ ಧನ್ಯನಾದನೆ ಜಗದಿ ಮಾನ್ಯನಾದನೆ, ಪರಮ ಕೃಪಾ ಭರಣಿಯತ ಧರಣಿ ವರದುನೆ, ಪರಮ ಕೃಪಾ ಭರಣಿಯತ ಧರಣಿ ವರದುನೆ, ಧರಣಿಸುತ್ತೆ ಕರುಣಿಸುತ್ತೆ ವರ ಮುರಿಯಂ ಪಡೆಯುವುದಲ್ಲ, ಧರಣಿಸುತ್ತೆ ಕರುಣಿಸುತ್ತೆ ವರ ಮುರಿಯಂ ಪಡೆಯುವುದನ್ನ, ಧನ್ಯನಾದನೆ ಜಗದಿ ಧನ್ಯನಾದನೆ ಜಗದಿ ಮಾನ್ಯನಾದನೆ. ಚರಣ ಕಾಮರಸದೊಳಾಪಿಸುವೆ, ಪ್ರೇಮದಿಂದ ರಾಮಚರಣ ಕಾಮರಸದೊಳಾಪಿಸುವೆ, ಧನ್ಯನಾದನೆ ಜಗದಿ ಮಾನ್ಯನಾದನೆ. ಒಂದು ರಾಮಚಂದ್ರನಿಂದು ಕೊಂದು ರಾವಣೇಂದ್ರನನ್ನು, ಮಾತೆ, ನೀನಿನ್ನು ಕಣ್ಣೀರಿಗೆ ಬೇಡ. ನಿನ್ನನ್ನು ನೋಡಿ ನನಗೆ ಬಹಳ ಸಂಕಟವಾಗುತ್ತಿರುವುದು. ಶ್ರೀರಾಮ ಲಕ್ಷ್ಮಣರು ನಮ್ಮ ಸುಗ್ರೀವರಾಜನೊಡಗೂಡಿ ಅಸಂಖ್ಯಾತ ಕಪಿಬಲೋಕ ಸೈನ್ಯದೊಡನೆ ಬಂದು ದುಷ್ಟ ರಾವಣನನ್ನು ವಧಿಸಿ ನಿನ್ನನ್ನು ಸಂತೋಷದಿಂದ ಕರೆದುಕೊಂಡು ಇನ್ನು ಸ್ವಲ್ಪ ಕಾಲ ಸಹಿಸು, ನಿರಾಶಳಾಗಬೇಡ. ಮಾನ್ಯಳಾದ ಸೀತಾಮಾತೆಯ ಸಂದರ್ಶನ ಮಾಡಿ ಅಭಿಜ್ಞಾನ ವಸ್ತುವನ್ನು ಪಡೆದ ಮುಖ್ಯ ಕಾರ್ಯವನ್ನು ನೆರವೇರಿತು. ಇನ್ನು ಆ ರಾವಣನ ಫಲಾಫಲಗಳನ್ನು ತಿಳಿಯಬೇಕಾದ ಮುಖ್ಯ ಕಾರ್ಯವೊಂದಿರುವುದು. ಇದಕ್ಕೇನು ಉಪಾಯ? ಚತುರೋಪಾಯಗಳಲ್ಲಿ ಮೊದಲೇ 3 ಉಪಾಯಗಳನ್ನು ನಡೆಸಲು ಸಾಧ್ಯವಿದ್ದರೂ ಅವುಗಳಿಂದ ಪ್ರಯೋಜನವಿಲ್ಲ. ಆದ ಕಾರಣ ಈಗ ದಂಡೋಪಕಾಯವೇ ಕಾಲೋಚಿತವು. ಈಗ ನಾನು ಇಂದ್ರನ ನಂದನದಂತೆ ಅಂದವಾಗಿರುವ ಈ ಅಶೋಕವನ್ನು ಧ್ವಂಸ ಮಾಡಿದರೆ ನನ್ನನ್ನು ಕೆರಳಿ ತನ್ನ ರಾವಣನ ಸೈನ್ಯ ಸೇರಾದಿಗಳನ್ನು ಕಳಿಸುವನು. ಆಗ ಅವರ ಸೊಕ್ಕನ್ನು ಮುರಿದು ಮಿಕ್ಕ ವಿಚಾರವನ್ನು ತಿಳಿದುಕೊಳ್ಳುವನು. ರಾಘವ ರಾಮ ಫಲಯುತ ಲಕ್ಷ್ಮಣನೊಡನೆ ವಿಜಯಕ ಸೀತಾ ಲಲನ ಶುಭೋದಯಗನ್ನ ಲಲನ ಶುಭೋದಯಗನ್ನ ಘರ್ಜಿಸುತ್ತಿರುವವನ ಪಾಳ್ಘರಿವೆ. ಎಲ್ಲಿರುವನ ಆ ಅಧಮ ವಾನರನು? ಓ, ಏನೋ ಅಧಮ ರಾಕ್ಷಸ, ನೀನೇನೋ ಅಕ್ಷಯ ಕುಮಾರ, ಆಗಲೇ ಬಾ ದುರಾತ್ಮ. ಪ್ರಮದಾನವನವಂಗಿಸುತ್ತೆ ತಮಿ ಕಟೋಪದ ನರವ ಕೋಡಗ ನಿನ್ನ ಸಮರದ ಶಿಕ್ಷಿಸುತ್ತೀಗನೇ, ಸಮರದ ಶಿಕ್ಷಿಸುತ್ತೀಗನೇ ನಗರಕ್ಕೆ ಕಳಿಸಿ ಬಂದ ನಕ್ಷಯ ಕುಮಾರ. ಎಲ್ಲಿರುವನು ಆ ಅಧಮ ವಾನರನು? ಓ
ಓಹೋ, ಅಕ್ಷಯ ಕುಮಾರನು ನೀನು ಸಹ ಯಮಪುರಕ್ಕೆ ಪ್ರಯಾಣ ಮಾಡಲಿ. ಆಗಲೇ ಬಾ ದುರಾತ್ಮ. ಸಿಕ್ಕಿದ ಕಾಡಗ ಎನ್ನಯ ಕೈಗೆ ತಕ್ಕದು ಸಾಹಸ ಈ ನನಗೆ. ಸಿಕ್ಕಿದ ಕಾಡಗ ಎನ್ನಯ ಕೈಗೆ ತಕ್ಕದು ಸಾಹಸ ಈ ನನಗೆ. ಅಕ್ಷಯ ನಿನ್ನಯಲಿ ಕೆಣದಿ ಸಿಕ್ಕಿತು ಬಲ್ಲಿರು ನೀರನದಿ. ಅಕ್ಷಯ ನಿನ್ನಯಲಿ ಕೆಣದಿ ಸಿಕ್ಕಿತು ಬಲ್ಲಿರು ನೀರನದಿ. ಕುಕ್ಕಿಯ ಸೀಳುವ ಪೌರುಷದಿ ರಾಕ್ಷಸ ವೀರನ ನೀರದಿ. ಅಕ್ಷಯ ನಿನ್ನಯಲಿ ಕೆಣದಿ ಸಿಕ್ಕಿತು ಬಲ್ಲಿರು ನೀರನದಿ. ಹುಕ್ಕುದ ಕೊಳ್ಳನ ಧ್ವನಿಯ ರಕ್ತವ ಚೆಲ್ಲದನ. ಹುಕ್ಕುದ ಕೊಳ್ಳನ ಧ್ವನಿಯ ರಕ್ತವ ಚೆಲ್ಲಿವನ. ಸಿಕ್ಕಿದ ಕೋಡಗ ಎನ್ನಯ ಕೈಗೆ ತಕ್ಕದು ಸಾಹಸ ನನಗೆ. ವಾನರ ವೀರನ ಪೌರುಷವಂ ಮಾನವ ಕಾಂಡದ ಸಾಹಸವಂ. ವಾನರ ವೀರನ ಪೌರುಷವಂ ಮಾನವ ಕಾಂಡದ ಸಾಹಸವಂ. ನೀನೊರಲುತಿಹೇ ಪಾರ್ಕಳಲು, ನೀನೊರಲುತಿಹೇ ಪಾರ್ಕಳಲು. ಗಾನವೀಹನ ಮಹಚಪಲ ಅಕ್ಷರ ನಿನ್ನಯಲಿ ಕೆಣದಿ ಸಿಕ್ಕಿಜಿ ಬಲ್ಲಿರು ನೀರಣದಿ. ರಾಜ ಪರಂಪರೆಯ ಬಿಡುತ್ತೆ, ರಾಜ ಪರಂಪರೆಯ ಬಿಡುತ್ತೆ. ಧ್ವನಿಯ ಕಷ್ಟದ ಚೆಲ್ಲುವೆನ. ಸಿಕ್ಕಿದ ಕಾಡಗ ಎನ್ನಯ ಕೈಗೆ ತಕ್ಕದು ಸಾಹಸ ನನಗೆ. ಇದೋ ನನ್ನ ಬಾಣದ ಪೆಟ್ಟನ್ನು ಸಜ್ಜಿ ನೋಡು. ಎಲ್ಲವೋ ದುಷ್ಟ, ಇಂಥ ಮಾಸ್ತ ಈ ಬಾಲಕರು ಯಾವ ರಾಕ್ಷಸ, ಇದೋ ನನ್ನ ಅಸ್ತ್ರ ಪೆಟ್ಟನ್ನು ಸಹಿಸಿ ನೋಡು ದುರಾತ್ಮ. ಓಹೋ, ಇಂಥ ಹಸ್ತಗಳಿಂದಲೇನು ನೀವು? ಯಾವ ದುರಾತ್ಮ, ಇದೋ ನನ್ನ ಅಸ್ತ್ರದ ಪೆಟ್ಟನ್ನು ಸಹಿಸಿ ನೋಡು. ಎಲ್ಲವೋ ದುರಾತ್ಮ ರಾಕ್ಷಸ, ಈ ನನ್ನ ಗಲಪ್ರಹಾರವನ್ನು ಸಹಿಸಿಕೋ. ಈ ಅಕ್ಷಯ ಕುಮಾರನು ಬಾಲಕನಾದರೂ ಬಹು ಚಾತುರ್ಯದಿಂದ ಯುದ್ಧ ಮಾಡಿ ಮಡಿದು ಸತ್ತನು. ಆದವು ಯಾವನೋ ರಾಕ್ಷಸರು ಬಹು ಟಿವಿಯಿಂದ ಇತ್ತಲೇ ಬರುತ್ತಿರುವನು. ಅಕ್ಷಯ ಕುಮಾರನಂ ಕೊಲ್ಲುತ್ತೆ ಬೆರವತಿ ಜಾದವನೇ. ಸುತ್ತಿಸಿ ಸಮರದ ನಿನ್ನಯ, ಸುತ್ತಿಸಿ ಸಮರದ ನಿನ್ನಯ. ಕುಕ್ಷಿಯು ನಿಂದು ಬೀಳುವ ನಿಂದ್ರು ಜುತು ಯುವರಾಜ. ಓಹೋ, ಇಂದ್ರಜಿತು ಯುವರಾಜನೋ ನೀನೂ ಸಹ ಯಮಪುರಕ್ಕೆ ಪ್ರಯಾಣ ಮಾಡಲು ಬಂದಿರುವೆ. ಆಗಲಿ ಬಾ ದುರಾತ್ಮ. ನಲ್ಲನು ಹವಾರಾಣ ಮಾಡಲು ಬಂದೆ ದುರಾತ್ಮ. ಪಡ ಪಡ ಕಾಡಿದ ಬಿಡಿದ ನಿನ್ನ ಪಡಗನೆ ಅಡಗಿದ್ದು ನೋಡಿಸಿ ಮೊಲ್ಲ. ಪಡ ಪಡ ಕಾಡಿದ ಬಿಡಿದ ನಿನ್ನ ಪಡಗನೆ ಅಡಗಿದ್ದು ನೋಡಿಸಿ ಮೊಲ್ಲ. ಇಂದ್ರನ ಗೆಲಿದ ದೂರನ ಮುಂದೆ, ಇಂದ್ರನ ಗೆಲಿದ ದೂರನ ಮುಂದೆ ಮಂದ ಬಲಿಯ ಡಂಬವಿದೆ. ಇಂದ್ರನ ಗೆಲಿದ ದೂರನ ಮುಂದೆ ಮಂದ ಬಲಿಯ ಡಂಬವಿದೆ. ಗುರುಳಿಗೆ ನಿಮಿದ ನಿನ್ನ ಪೊಂಗೊಯ್ಯುವೆ ನಿತ್ಯಾನಂದವ ಮುಂದೆ. ಪಡ ಪಡ ಕೋಡಿಗ ಬಿಡಿದ ನಿನ್ನ ಪಡಗನೆ ಅಡಗಿದ್ದು ನೋಡಿದ್ದು ಮೊಲ್ಲ. ಹುಲ್ಲದು ಶಾಸನ ಒಡಲುರುಗಿ ಬರಿ ಬಂದಿದೆಯೇನು. ಹುಲ್ಲದ ಶಾಸನ ಒಡಲುರುಗಿ ಬರಿ ಬಂದಿದೆಯೇನು. ಹರಳನು ಮುರಿಯಿತ ಕೆಳಗುತ್ತೆ ನಿನ್ನ, ಹರಳನು ಮುರಿಯಿತ ಕೆಳಗುತ್ತೆ ನಿನ್ನ. ಕರುಳನು ಮಜವನು ಫಲಬೋಧ. ಹುಲ್ಲದ ಶಾಸನ ಕುವರನು ನೀನು ಒಡಲುರುಗಿ ಬರಿ ಬಂದಿದೆಯೇನು. ಓಹೋ, ಇಂಥ ಮಾಸ್ತ್ರಗಳಿಂದಲೇನು ದೇವೇಂದ್ರನನ್ನು ಗೆದ್ದದ್ದು.
ಅಯ್ಯೋ, ಇಂಥ ಅಸ್ತ್ರಗಳನ್ನು ನೋಡಿದ ನೀನಂತಹ ಪರಾಕ್ರಮಿ, ಇವುಗಳಿಗೆ ಸಿಕ್ಕಿ ಸೋತ ಆ ಇಂದ್ರನಂತಹ ಪರಾಕ್ರಮಿ. ಅಯ್ಯೋ, ಈ ನಿನ್ನ ಪೊಳ್ಳು ಪರಾಕ್ರಮವು ಶ್ರೀರಾಮದೂತನಾದ ನನ್ನ ಮೇಲೆ ನಡೆಯಲಾರವು. ಸುಮ್ಮನೆ ಬಂದ ದಾರಿ ನೀಡಿ ದುರಾತ್ಮ. ಇವನಂತಹ ಪರಾಕ್ರಮಶಾಲಿಯಾದ ಕಪಿ, ಇವನ ಮೇಲೆ ಪ್ರಯೋಗಿಸಿದ ನನ್ನ ಮಾಸ್ತ್ರಗಳೆಲ್ಲವೂ ವ್ಯರ್ಥವಾದವಲ್ಲ. ಇವನು ಸಾಮಾನ್ಯ ಕಪಿ ಅಲ್ಲ. ವಿಲಮ, ನೀನು ಅಲ್ಪ ಕಪಿ ಎಂದು ಕನಿಕರದಿಂದ ಈವರೆಗೂ ಸಾಮಾನ್ಯ ಅಸ್ತ್ರವನ್ನೇ ಬಿಟ್ಟು ಇದೋ ಇನ್ನು ಈ ಬ್ರಹ್ಮಾಸ್ತ್ರ ಬೆಟ್ಟವನ್ನು ಸಾಯಿಸಿ ನೋಡುವುದಲ್ಲ. ಅಯ್ಯೋ ಪಾಪ, ಬ್ರಹ್ಮಾಸ್ತ್ರದಿಂದಲೂ ಈ ಮರಣವಿಲ್ಲವೆಂಬುದು ಈ ಅವಿವೇಕಿಗೇನು ಗೊತ್ತು. ಒಂದು ಮುಹೂರ್ತ ಕಾಲ ನಾನು ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬೀಳಬೇಕೆಂದು ಪಿತಾಮಹನು ನನಗೆ ವರವನ್ನಿಟ್ಟಿರುವುದನ್ನು ಇವನೇನು ಬಲ್ಲನು. ಆಗಲಿ, ಇವನ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬೀಳುವುದರಿಂದ ಸುಲಭವಾಗಿ ನನ್ನ ಕಾರ್ಯ ಸಾಧನೆ ಆಗುವುದು. ಆಗ ಇವನೇನು ಮಾಡಿ ಕುಣಿಯವನೋ ಕುಣಿಯಲಿ, ಇವನ ಕುಣಿತವೆಲ್ಲವನ್ನು ನನ್ನ ಕಾರ್ಯಕ್ಕೆ ಅನುಕೂಲ ಮಾಡಿಕೊಳ್ಳುವುದು. ಬಿಡುವೆ ಬ್ರಹ್ಮಾಸ್ತ್ರವ, ಬಿಡುವೆ ನಿನ್ನೊಂದು ನಿಮಿಷದಿ ಜಯವಾ. ಬಡಬಂತು ಬಕರವಾದ್ದಯ, ಬಡಬಂತು ಬಕರವಾದ್ದಯ, ನುಡುಗಂ ದಶಕಂಠ ಸಾರ್ವಭೌಮನಿಗಳನ ಈ ದೃಷ್ಟ ಕಪಿಯು ಬ್ರಹ್ಮಾಸ್ತ್ರದಿಂದ ಬಂಧಿತವಾಗಿರುವುದು. ಈಗ ನೀವು ಹೆದರಬೇಕಾಗಿಲ್ಲ. ಇದನ್ನೆತ್ತಿಕೊಂಡು ಜನಗಳ ಆಸ್ಥಾನಕ್ಕೆ ಬನ್ನಿ. ಅಪ್ಪಣ ಮಹಾಪ್ರಭು, ಇದು ತಪ್ಪಿಸಿಕೊಂಡು ಅಲ್ಲಿಗೆ ಅಪ್ಪಣೆ ಅಂದ್ರೆ ಇನ್ನೇನು ಹೇಳ್ತಾರೆ? ರಾಮ 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 ಸೀತಾ, ರಾಮ 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 ಸೀತಾ, ಬಹಳ ತೂಕ ಆಯ್ತಲ್ಲ. ಏನ್ ತಿಂದಿದ್ದು? ಅಯ್ಯಯ್ಯೋ, ಇಪ್ಪಟ್ಟು ತೂಕ ಆಯ್ತಲ್ಲ ಇದು. ವಿವೇಕಿ, ಅಯ್ಯೋ, ಕೇಳಿರಿ, ಸುಸ್ತಾಗಿ ಹೋಗ್ಬಿಡ್ತಲ್ಲ ಇದು. ಅತ್ತಗೆ ಅಯ್ಯೋ, ನಾನು ಹೇಳಿದಂತೆ ಕೇಳು. ರಾಮ 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 ಸೀತಾ, ರಾವಣ 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 ಸೀತಾ. ರಾವಣ ಅಲ್ಲೋ ರಾಮ. ರಾವಣ 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 ಸೀತಾ, ರಾಮ 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 ಸೀತಾ, ರಾವಣ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ಜಯ ಜಯ ರಾಮ ರಾಮ ಸೀತಾ, ರಾಮ ಸೀತಾ, ರಾಮ ಸೀತಾ. ಮಂತ್ರಿ ಸಾಮಾಜಿಕರೇ, ಮಹಾಪ್ರಭು, ದೇವ ಗಂಧರ್ವಾದಿಗಳು ಸಹ ಧೈರ್ಯದಿಂದ ಪ್ರವೇಶಿಸಲಾಗದ ನಮ್ಮ ಅಶೋಕವನಕ್ಕೆ ಆ ಬಡಕಪಿಯು ನುಗ್ಗುವುದೆಂದರೇನು? ಗಗನ ಚುಂಬಿಗಳಾದ ಮಹಾವೃಕ್ಷಗಳನ್ನು ಭಂಜಿಸುವುದೆಂದರೇನು? ರಣವೀಕ್ಷಕನಾದ ಅಕ್ಷಣ ಕುಮಾರೋದಿ ರಾಕ್ಷಸ ವಿರಾಗ್ರಣಿಗಳನ್ನು ಬೋಧಿಸುವುದೆಂದರೇನು? ಇದು ಪರಮಾಶ್ಚರ್ಯ. ಈ ದಶಕಂಠ ಸಾರ್ವಭೌಮನಿಗೆ ಸಹಿಸಲಾಗದ ಅವಮಾನವೂ ಆಗಿರುವುದು. ಅದು ಸಾಮಾನ್ಯ ಕಥೆ ಆಗಿರಲಾರದು. ಅದನ್ನು ಹಿಡಿದು ತರಲು ಮಹಾಪ್ರತಾಪಶಾಲಿ ಇಂದ್ರಜಿತ್ ಕುಮಾರನಾಗಿರು. ಆತನು ಅದನ್ನು ಹಿಡಿದು ತಂದೆ ತರಲು ಅನಂತರ ಆ ಕಥೆಯ ವಿಚಾರವೆಲ್ಲವೂ ತಿಳಿಯುವುದು. ತಂದೆ ನೋಡು, ನಮ್ಮ ಅಶೋಕವನವನ್ನು ಭಂಗ ಮಾಡಿ ರಾಕ್ಷಸ ವೀರರನ್ನು ವಧಿಸಿ ಅನರ್ಥನೇ ನಡೆದ ಈ ವಾನರನನ್ನು ಕುಮಾರ, ಜೈ ಪರೋಗ್. ಕುಮಾರ, ವಾಸವನನ್ನು ಗೆದ್ದವನಿಗೆ ವಾನರನ್ನು ಹಿಡಿಯುವುದೊಂದು ಮಹಾಕಾರ್ಯವೇ. ಬೆಟ್ಟವನ್ನು ಒತ್ತವನು ಎಂತಹ ಬೆಕ್ಕನ್ನು ಬರಲಾರನೆ. ಕಟ್ಟಿಕೊಂಡು ಬಂದದ್ದು ಬೆಕ್ಕನ್ನು ಕಟ್ಟಿಕೊಂಡು ಬಂದಂತೆ. ಇಲ್ಲನ್ನು ಬೆಕ್ಕು ಎಲ್ಲರ ಗೌರವಿಸಂತೆ ಆಗು. ನನ್ನ ಅಸ್ತ್ರಕ್ಕೆ ಸಿಕ್ಕಿ ಹೆಲಿಯಂತೆ ಬಾಯಿ ಬಾಯಿ ಬಿಡುತ್ತಿರುವ ಈ ವಾಟಗಳೇ ಸಾಕು, ಕುಕ್ಕರಿಸು. ಓಹೋ, ಹಾಗಾದರೆ ನೀನು ಇಲಿ
ಹುಲಿಗಳನ್ನು ಹಿಡಿಯುವುದರಲ್ಲಿ ಸೂರನಂದಾಯಿತು. ಆದರೆ ನಾನು ಮಾತ್ರ ಇಲಿಯಲ್ಲ, ನಿಮ್ಮೆಲ್ಲರನ್ನು ನುಂಗುವ ಹುಲಿ. ಆಗ ನೀನು ಹುಲಿಯಾಗಿದ್ದಲ್ಲಿ ನನ್ನ ಬಂಧನ ಕೆಲಸಕ್ಕೆ ಹಲ್ಲು ಕಿರಿಯಲಿಲ್ಲವೇ? ನಾನು ಹಲ್ಲು ಕಿರಿಯಲಿಲ್ಲ, ನಕ್ಕನು. ನಿನ್ನನ್ನು ನೋಡಿ ಇಷ್ಟು ಪ್ರತಿಷ್ಠೆಯನ್ನು ಹೇಳಿಕೊಳ್ಳುತ್ತಿರುವ ನೀನು ನಿನ್ನ ನಿಜಾಂಶವೇನೆಂಬುದನ್ನು ತಿಳಿದುಕೊಳ್ಳಲಾರದೆ ಹೋದೆಯಲ್ಲ ಎಂದು ನನಗೆ ನಗು ಬಂದಿತು. ಅಯ್ಯ, ನಿಜಾಂಶವೇನು? ನಾನು ತಿಳಿದುಕೊಳ್ಳಬೇಕಾದದ್ದೇನು? ಏನೆಂದರೆ ಕುಮಾರ, ಸಾಮಾನ್ಯರಂತೆ ರಾವಣ ಸಾರ್ವಭೌಮನಿಗೆ, ರಾವಣ ಸಾರ್ವಭೌಮನಿಗೆ, ಇಂದ್ರಜಿತ್ ವಾರಿಗೆ, ಇಂದ್ರಜಿತ್ ಕುಮಾರನಿಗೆ. ಏನೆಂದರೆ ನಾನು ಸಾಮಾನ್ಯರಂತೆ ರಾಜಸಭೆಗೆ ನಡೆದುಕೊಂಡು ಬರಲಲ್ಲದೆ ರಾಕ್ಷಸರ ತಲೆಗಳನ್ನು ಮೆಟ್ಟಿ ದೈತ್ಯ ವಾಹನದ ಮೇಲೆ ಮರ್ಯಾದೆಯಿಂದ ನಿನ್ನ ಹತ್ರಕ್ಕೆ ಸಿಕ್ಕಿಬಿದ್ದನು. ಅದೇ ನಿಜಾಂಶವು. ಇದೋ ಬಂದ ಮುಕ್ತನಾದನು. ಇವನೆಂತಹ ಅದ್ಭುತ ಆಕಾರ, ರೂಪ ಮಾತ್ರದಿಂದ ಇವನು ವಾನರನಾಗಿ ಕಾಣುವನೇ ಅಲ್ಲದೆ ನಿಜವಾಗಿಯೂ ಇವನು ವಾನರನಲ್ಲ. ಹಿಂದೆ ಕೈಲಾಸ ಪರ್ವತದಲ್ಲಿ ನನ್ನನ್ನು ಅವಹೇಳನ ಮಾಡಿದೆಂದು ಕೇಳಿದ್ದ ಆ ನಂದೀಶ್ವರನೇ ಈ ರೂಪದಿಂದ ಬಂದು ಇಷ್ಟು ಅನರ್ಥಗಳನ್ನು ನಡೆಸಿರಬಹುದೇ? ಅಥವಾ ಹಿಂದೆ ಕೈಲಾಸ ಪರ್ವತದಲ್ಲಿ ನನ್ನನ್ನು ಶಪಿಸಿದ್ದ ಅದ್ಭುತ ಪರಾಕ್ರಮೆಯಾದ ಆ ಬಾಣಾಸುರನೇ ಈ ರೂಪದಿಂದ ಬಂದು ಇಷ್ಟು ಅನರ್ಥಗಳನ್ನು ನಡೆಸಿರಬಹುದೇ? ಪ್ರಸ್ತ ಮಂತ್ರೇಂದ್ರ, ಇವನು ಯಾರು? ಎಲ್ಲಿಂದ ಬಂದನು? ಏತಕ್ಕಾಗಿ ಬಂದನು? ಯಾವ ಉದ್ದೇಶದಿಂದ ನಮ್ಮ ವನವನ್ನು ಭಂಗಿಸಿದನು? ಏನು ಕಾರಣ? ಎಲ್ಲವೂ ನಮ್ಮ ವೀರಭಟರನ್ನೇಕೆ ಕುಂದನು? ಎಲ್ಲವನ್ನು ವಿವರವಾಗಿ ವಿಚಾರಿಸು. ನಿನ್ನ ರೂಪ ಮಾತ್ರದಿಂದ ಕಪಿಯಂತೆ ಕಾಣುವೆ ಅಲ್ಲದೆ ನಿನ್ನ ಪ್ರತಾಪ ಅಗಾಧವಾಗಿರುವುದು. ಆದ್ದರಿಂದ ನೀನು ಇಂದ್ರನ ಕಡೆಯಿಂದ ಬಂದಿರುವ ದೂತನು, ಕುಬೇರನು, ಸೇವಕನು, ಯಮನ ಭಟನು ಅಥವಾ ವಿಷ್ಣುವಿನ ದೂತನು. ನಿಜಾಂಶವನ್ನು ಭಯಪಡದ ಹೇಳು. ಸುಳ್ಳು ಹೇಳಿದರೆ ಅದೆಂದಿಗೂ ಆಗಲಾರದು. ನಾನು ನೀನು ಹೇಳಿದ ಯಾರ ದೂತನೂ ಅಲ್ಲ. ನಾನು ಜನ್ಮತಃ ವಾನರನು. ನಿಮ್ಮ ರಾವಣೇಂದ್ರನು ನೋಡಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬರಲು ಕಾರಣವನ್ನು ಕಲ್ಪಿಸಿಕೊಂಡನು. ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನ ಮಂತ್ರಿ ಆತನಿಂದ ಆಜ್ಞಾಪ್ತನಾಗಿ ಕೆಲವು ವಿಷಯಗಳನ್ನು ತಿಳಿಸಲು ಬಂದಿರಬೇಕು. ಬಂದಿರವೇ ಅಷ್ಟೇ. ಅದ್ಭುತ ತೇಜೋವಂತನಾದ ರಾವಣ ಸಾರ್ವಭೌಮ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಾನು ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನ ಮಂತ್ರಿಯು. ಆತನಿಂದ ಆಜ್ಞಾಪ್ತನಾಗಿ ಕೆಲವು ವಿಷಯಗಳನ್ನು ತಿಳಿಸಲು ಇಲ್ಲಿಗೆ ಬಂದಿರುವೆನು. ಆಗಬಹುದು, ಹೇಳು. ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಪುತ್ರನಾದ ಶ್ರೀರಾಮಚಂದ್ರನ ಹೆಸರನ್ನು ಕೇಳಿರುವೆ ಅಷ್ಟೇ. ಕೇಳಿರುವೆನು. ಸರಿ, ಆ ರಾಮಚಂದ್ರನ ಕಾರ್ಯಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆ. ಏನು ಆ ನಿಮ್ಮ ರಾಮಚಂದ್ರನ ಕಾರ್ಯವು? ರಾಮಚಂದ್ರ ದೇವದೂತನ ಭೀಮ ಶೌರ್ಯನಾದವಾಗಲ ಭೀಮ ಶೌರ್ಯನಾದವಾಗಲ
ರಾವಣೇಂದ್ರ, ನೀನು ಶಾಸ್ತ್ರಾಜ್ಞನು, ಧರ್ಮ ಸ್ವರೂಪವನ್ನು ಅರಿತವನು. ಇಂತಹ ಪ್ರಾಜ್ಞನಾದ ನೀನು ಅಜ್ಞನಂತೆ ಪರಕಾಂತಿಯನ್ನು ವಂಚಿಸಿ ಕದ್ದು ತಂದು ಹೀಗೆ ದುಃಖಪಡಿಸುತ್ತಿರುವುದು. ನಿನ್ನಂತಹ ಮತಿವಂತರು ಇಂಥ ಹಾನಿಕರವಾದ ಕಾರ್ಯಗಳನ್ನು ಮಾಡಬಾರದು. ಏನು ಇದು ನನಗೆ ಹಾನಿಕರವಾದ ಕಾರ್ಯವೇ? ಅಸಹಾಯ ಶೂರನಾದ ನನಗೆ ಹಾನಿ ತರಬಲ್ಲವರು ಈ ತ್ರಿಭುವನದಲ್ಲಿ ಅವನಿರುವನು. ಹೀಗೆ ಅಹಂಕಾರವಂತನಾಗಿ ಕೆಡಬೇಡ. ಇರುವರು ನಿನಗಿಂತಲೂ ಪರಾಕ್ರಮಶಾಲಿಗಳು. ಶ್ರೀರಾಮಚಂದ್ರನಿಗೆ ಅಪರಾಧ ಮಾಡಿ ಸುಖ ಪಡಬಲ್ಲವನು ಯಾವ ಲೋಕದಲ್ಲಿಯೂ ಇಲ್ಲ. ಈ ಮಾತನ್ನು ನಿನಗೆ ತಿಳಿಸುವಂತೆ ನಮ್ಮ ಸುಗ್ರೀವರಾಜನು ಹೇಳಿ ಕಳಿಸಿರುವನು. ಈ ಬುದ್ಧಿವಾದವು ನಿನಗೆ ಸರ್ವಕಾಲದಲ್ಲಿಯೂ ಶ್ರೇಯಸ್ಸನ್ನುಂಟು ಮಾಡಿ ಧರ್ಮಾದಿ ಪುರಾರ್ಥಗಳನ್ನು ಕೊಡಬಲ್ಲದು. ಆದ ಕಾರಣ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಕುಶಲದಿಂದ ಬಾಳು. ಏನೆಂದು ಹೇಳಿದೆ? ಆ ಬಡ ರಾಮ ಲಕ್ಷ್ಮಣರ ಪರಾಕ್ರಮವನ್ನು ಕೋತಿಗಳಾದ ನೀವು ನಿನ್ನ ಒಡೆಯನು ಹೊಗಳಬಹುದು. ಈ ಪ್ರಚಂಡ ವಿಕ್ರಮನಾದ ದಶಕಂಠ ಸಾರ್ವಭೌಮನು ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕತ್ರಯವೇ ನಡುಗುತ್ತಿರುವಲ್ಲಿ ಆ ರಾಮನಿಗೆ ಎದರಿ ಆ ಸೀತೆಯನ್ನು ಅವನಿಗರ್ಪಿಸಬೇಕೆಂದು ಹೇಳಲು ಬಂದೆಯೋ? ಈ ಭುವನ ಭಯಂಕರ ದೈತ್ಯ ದಾನವ ಚಕ್ರವರ್ತಿ ಎದುರಿನಲ್ಲಿ ಇಂತಹ ಹೇಳಿತನ ಮಾತುಗಳನ್ನು ಆಡುವೆಯಾ ನೀಚ? ಓಹೋ ರಾವಣೇಂದ್ರ, ನೀನು ದೈತ್ಯ ದಾನವ ಚಕ್ರವರ್ತಿಯೋ ಅಥವಾ ಯಾರೂ ಇಲ್ಲದ ಸಮಯದಲ್ಲಿ ಸೀತಾಮಾತೆಯನ್ನು ಕದ್ದು ತಂದ ಚೋರ? ಆಲೋಚಿಸು. ಈ ನಿನ್ನ ಪೊಳ್ಳು ಪರಾಕ್ರಮವು ಶ್ರೀರಾಮದೂತನಾದ ನನ್ನ ಮೇಲೆ ನಡೆಯಲಾರವು. ಸಾಕು ಯೋಗ್ಯ ಯಾರು ವೇಕಿಗಳು ಆಡಿದ ನಮ್ಮ ಸಾರ್ವಭೌಮರ ದೂಷಣೆಯನ್ನು ಕೇಳಿ ಮನಸ್ಸು ಬಂದಂತೆ ಒಳ್ಳೆಯದ ಆಟಗಳನ್ನು ಆಡುವೆ. ದ್ವಿಜ ಭೀಕರ ಪರಾಕ್ರಮಿಯಾದ ದಶಕಂಠ ಸಾರ್ವಭೌಮನ ನಿಜವಾದ ಶಕ್ತಿ ಸಾಹಸಗಳು ನಿನ್ನಂತ ಕಾಡು ಕಪಿಗೆ ಹೇಗೆ ಗೊತ್ತಾಯಿತು? ಕೊಳ್ಳುವಟ್ಟೇನು ಆನೆಯ ಫಲವು ಸೊಳ್ಳೆ ಗೆದ್ದಿಗಾದ ಆನೆಯ ಬಲವು ಸೊಳ್ಳೆಗೆ ತಿಳಿಯದಿರಬಹುದು, ಆದರೆ ಈ ನಿಮ್ಮ ಸಾರ್ವಭೌಮನ ಶಕ್ತಿಯು ನನಗೆ ಬಹುದಿನಗಳಿಂದಲೂ ಚೆನ್ನಾಗಿ ತಿಳಿದಿರುವುದು. ದಿವಿಜ ಭೀಕರ ಪ್ರತಾಪಶಾಲಿ ಎಂದು ನೀನು ಈ ದಶಕಂಠನನ್ನು 10 ತಲೆಗಳ ವಿಲಕ್ಷಣವಾದ ಉಳುವೆಂದು ಹಿಡಿದು ಚತುಸ್ಸಮುದ್ರಗಳಲ್ಲಿ ಹದ್ದಿ ಗೋಳಾಡಿಸಿ ಕಡೆಗೆ ತಂದು ತನ್ನ ಮಗನ ತೊಟ್ಟಿಲಿಗೆ ಕಟ್ಟಿದ ವೀರನ್ಯಾರು ಬಲ್ಲೆಯೋ? ಅವರೇ ನಮ್ಮ ಒಡೆಯನಾದ ವಾಲಿ. ತೊಟ್ಟಿಲಿನದ್ದ ಇವನನ್ನು ಕಾಲಿನಿಂದ ತಿರುಗುತ್ತಿಸಿ ನೋಡಿ ನಕ್ಕು ಚಪ್ಪಾಳೆಗಳನ್ನು ತೊಟ್ಟಿದವನ್ಯಾರೆಯೋ ಅವನೇ ನಮ್ಮ ಯುವರಾಜನಾದ ಅಂಗದ ಕುಮಾರ. ಆದ್ದರಿಂದ ಇದೆಲ್ಲವನ್ನು ಬಲ್ಲ ನಾನು ಈಗ ಬಾಯಿ ಮುಚ್ಚಬೇಕಾಗಿಲ್ಲ. ಈ ನೀಚನ ತಲೆಹರಟೆಗಳಿಗೆ ಹೆಚ್ಚು ಅವಕಾಶ ಕೊಟ್ಟಂತಾಯಿತು. ಇವನ ಸುಳ್ಳು ಕಂತೆ ಪುರಾಣಗಳನ್ನು ಕೇಳಿ ನನ್ನ ಮೈ ಉರಿಯುತ್ತಿರುವುದು. ಈ ದುರಾತ್ಮನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲೇಬೇಕು. ರಾವಣೇಂದ್ರ, ಸ್ವಲ್ಪ ಸಹಿಸು. ಕೇವಲ ಸುದ್ದಿಪಾಠಕರ ಹೊಗಳಿಕೆಗೆ ಬೆರಗಾಗಿ ಕರ್ತವ್ಯ ವಿಮುಖನಾಗದೇ ಇರಲೆಂದು ನಾನು ಆ ರೀತಿ ಮಾತನಾಡಿದನು. ನೀನು ನನಗೆ ಯಾವ ಶಿಕ್ಷೆಯನ್ನು ಬೇಕಾದರೂ ವಿಧಿಸು, ಆ ವಿಚಾರವೇ ಬೇರೆ. ನೀನಾದರೂ ಮಹಾಮೇಧಾವಿಯು, ಶಾಸ್ತ್ರಜ್ಞನು. ಆದ್ದರಿಂದ ನನ್ನ ಮಾತನ್ನು ಶಾಂತವಾಗಿ ಕೇಳು. ಮಹಾಪತಿರಥ ಶಿರೋಮಣಿಯಾದ ಸೀತಾಮಾತೆಯನ್ನು ನೀನು ಕದ್ದು ತಂದದ್ದು ನಿನ್ನ ಕುಲನಾಶಕವಾದ ಬೆಂಕಿಯನ್ನು ತಂದು ನಿನ್ನ ಮನೆಗೆ ತಗುಲಿಸಿಕೊಂಡಂತಾಯಿತು. ಆ ಮಹಾ ದೇವಾಂಶ ಸಂಭೂತನಾದ ಶ್ರೀರಾಮಚಂದ್ರನಿಗೆ ಅಪರಾಧ ಮಾಡಿದ್ದು ನಿನ್ನ ಭಾಗದ ಮೃತ್ಯುಗೆ ಆಹ್ವಾನ ಕೊಂಡಂತಾಯಿತು. ಸಾಕು ನಿಂದಿಸಿಕೊಳ್ಳುವುದನ್ನು. ಆ ಸಾಮಾನ್ಯನಾದ ಒಬ್ಬ ಮಾನವಾಧಮನನ್ನು ನನ್ನ ಮುಂದೆ ಹೊಗಳಲು ಬಂದೆಯಾ ನೀಚ? ಶ್ರೀರಾಮಚಂದ್ರನನ್ನು ಸಾಮಾನ್ಯ ಮಾನವನೆಂದು ಉದಾಸೀನ ಮಾಡಿ ಕೆಡಬೇಡ. ಆತನು ಸಾಮಾನ್ಯನಲ್ಲ, ಮಾನ್ಯನು. ಅತ್ಯಂತ ಪ್ರತಾಪಶಾಲಿ ಎಂದು ನೀನು ಹೊಗಳಿದ ಈ ಸಹಸ್ರಭುಜ ಕರದೂಷಣರು ತಿಸಿರನು ಅವರ 14,000 ದೈತ್ಯ ದಾನವ ಸೈನ್ಯವನ್ನು ಒಬ್ಬನೇ ನಿಂತು ಧೂಳಿ ಬಿಡಲು ಮಾಡಿದ ಆ ನಮ್ಮ ರಾಮಚಂದ್ರನ ಸಾಹಸವೆಂಬುದು ಎಂಥದೆಂಬುದನ್ನಾದರೂ ಅರಿತು ರಾಮನನ್ನು ಗೌರವಿಸು. ಅಲ್ಲದೆ ಆ ರಾಮ ಎಂಬ ನಾಮವೇ ಪರಮ ಪವಿತ್ರವು, ಪರಬ್ರಹ್ಮ ಸ್ವರೂಪವು. ಮುಮುಕ್ಷುಗಳಾದ ಮಹಾಮುನಿಗಳು ಸಹ ರಾಮನಾಮವನ್ನು ಜಪಿಸುತ್ತಿರುವರು. ಈ ಸೀತಾರಾಮರನ್ನು ಆದಿಲಕ್ಷ್ಮೀನಾರಾಯಣರೆಂದು ವಿವೇಕದಿಂದ ಆಲೋಚಿಸಿ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಕುಶಲದಿಂದ ಬಾಳು. ಇಲ್ಲವಾದರೆ ಆ ರಾಮನ ಬಾಣಕ್ಕೆ ನೀನು ಮಾತ್ರವಲ್ಲ, ನಿನ್ನ ಕುಲವೇ ನಿರ್ನಾಮವಾಗುವುದು. ಪ್ರಳಯಾಗ್ನಿ ದಂಡೆತ್ತಿ ಬರುತ್ತಿರೋ
ಗೃಹನ ಗೃಹಂಗಳೆದ್ದು ಕೂಗುವಂತೆ ಲಯಕಾಲ ಮೃತ್ಯು ದೇವತೆಯಂತೆ ಈ ನಿನ್ನ ವನವನ್ನೆಲ್ಲ ವನಪಾಲಕರಿಗೆ ಮೃತ್ಯು ದೇವತೆಯಂತೆ ಈ ನಿನ್ನ ದರತನದ ಹೀಲಿಯನ್ನು ಸಾಕೋ ಪಾಪಿಗಳ ನೆಂಟ ಭುವನತ್ರಯವಂ ನಡುಗಿಸಿ ದಿವಿಜರಂ ಸದೆ ಬಡಿದು ದಿಕ್ಪತಿಗಳಂ ಗೆಲ್ವೇ ಅವಿರಳ ಬಲದ ಶಗಂಟನ ನವಮಾನಿಸುತ್ತಿರ್ಪಂ ನಿನ್ನನ್ನೀಗಲೇ ಕೊಲ್ವೇ. ರಾಜನೀತಿ ವಿಶಾರದನು ಯುಕ್ತ ಹುಡುಕಬಹುದೇ? ದೂತನನ್ನು ವಧಿಸುವುದು ರಾಜಧರ್ಮವೇ? ತ್ರಿಲೋಕ ವಿಖ್ಯಾತ ವಿಕ್ರಮಶಾಲಿಯಾದ ನೀನು ಈ ಬಡ ಕೊಡೆಗಳನ್ನು ವಧಿಸುವುದರಿಂದ ಪಾಪವು ಅಪಕೀರ್ತಿಯು ಮಾತ್ರವೇ ಘಟಿಸುವುದಲ್ಲದೆ ದೇಶವು ಪ್ರಯೋಜನವಿಲ್ಲ. ಆದುದರಿಂದ ಸಹಿಸು ಶಾಂತವಾಗು. ವಿಭೀಷಣ, ಈ ನೀಚನು ಮಾಡಿದ ನನ್ನ ಶತ್ರುವಿನ ಭೂಷಣ ಮತ್ತು ದೂಷಣಗಳಿಂದ ಕೂಡಿದ ಮರ್ಮ ಭೇದಕವಾದ ಉದ್ದಟ ಭಾಷಣದಿಂದ ನನ್ನ ಮೈ ಕಿಡಿಕಿಡಿಯಾಗಿ ಈ ರೀತಿ ಕೇಳಿದನು. ಇವನ ತಲೆ ನೀಗಲೇ ಚೆಂಡಾಡಿ ಬಿಡುವೆನು. ಬೇಡವಣ್ಣ ಬೇಡ, ನಿನ್ನ ಶ್ರೇಷ್ಠಿಗಾಗಿ ಹೇಳುವೆನು. ಅಧರ್ಮ ಮೂಲವು ಮಹಾದೋಷಯುಕ್ತವಾದ ನೀನು ದೂತವಧೆಯನ್ನು ತತ್ವಜ್ಞಾನದ ನೀನು ಮಾಡಬಾರದು. ಯಾವುದನ್ನಾದರೂ ವಿಧಿಸಿ ಹಿಂದಕ್ಕೆ ಕಳುಹಿಸು. ಇವನಿಗಾದ ಅವಮಾನದಿಂದ ಕೆರಳಿ ಬರುವ ಇವನ ಒಡೆಯನ ಮೇಲೆ ನಿನ್ನ ಸೇಡನ್ನು ತೀರಿಸಿಕೊ. ಆಗ ನಿನಗೆ ಕೀರ್ತಿಯು ಬರುವುದು. ಅದನ್ನು ಬಿಟ್ಟು ಈ ಅಲ್ಪ ಕಪಿಯ ಮೇಲೆ ನಿನ್ನಂತವನ ಚಂದ್ರಾಯುಧವೇ? ವಿಷಾಭೀಷಣ, ಸರಿಯಾಗಿ ಹೇಳಿದೆ. ಈ ನೀಚನು ಮಾಡಿದ ನನ್ನ ಶತ್ರುವಿನ ಭೂಷಣ ಮತ್ತು ದೂಷಣಗಳಿಂದ ಕೂಡಿದ ಮರ್ಮ ಭೇದಕವಾದ ಉದ್ದಟ ಭಾಷಣದಿಂದ ನನ್ನ ಮೈ ಕಿಡಿಕಿಡಿಯಾಗಿ ಈ ರೀತಿ ಕೆರಳಿದನು. ಆಗಲಿ ನೀನು ಹೇಳಿದಂತೆ ಈ ವಾನರಾಧಮನಿಗೆ ಹಂಗಭಂಗ ಮಾಡಿ ಅವಮಾನಿಸೇ ಕಳಿಸುವನು. ಪ್ರಸ್ಥ ಮಂತ್ರೇಂದ್ರ, ಈ ವಾನರಾಧಮನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ನಮ್ಮ ಲಂಕಾನಗರದ ಬೀದಿಗಳಲ್ಲಿ ಮೆರೆಯಿಸಿ ಬಾಲವನ್ನು ಸಂಪೂರ್ಣವಾಗಿ ಸುಟ್ಟು ನಗರದಿಂದ ತಳ್ಳಿಸಿ ಬಿಡು. ಏನ್ ಮಾಡ್ತಾ ಇದೀಯ? ಆಂಜನೇಯ ಬಾಲಕ್ ಬೆಂಕಿ ಅಂತ ರಾವಣ ಹೇಳ್ದಲ್ಲ, ಊಟ ಲೋಟ ಕಳ್ಳೆ ಕಬ್ಬಡೆ ಬಾಳ ಬಟ್ಟೆ ಎಲ್ಲ ತಗೊಂಡು ಅವನ್ ಬಾಲಕ್ಕೆಲ್ಲ ಸುತ್ತಿ ಎಲ್ಲ ರೆಡಿ ಮಾಡ್ಕೊಂಡಿರೋ. ನಾನು ಬರ್ತೇನೆ, ಬೇಗಿಯಾಗಿ ಹಿಡ್ಕೊಂಡು ಈಕ್ಕಿ ಬಿಡೋಣ ಅವನಿಗೆ. ಶ್ರೀರಾಮ ಜಯ ರಾಮ ರಘೋ ರಾಮ ದೇವ ಅಯೋಧ್ಯ ಶ್ರೀರಾಮ ಜಯ ಗೋವಿಂದ ವಲ್ಲಭ ರಾಮ ದೇವ ಅಯೋಧ್ಯ ಶ್ರೀರಾಮ. ತಾರಕ ರಾಮ ದಶರಥ ರಾಮ ತಾರಕ ರಾಮ ದಶರಥ ರಾಮ ಧನುಜ ವಿರಾಮ ಪಟ್ಟಾಭಿರಾಮ
ನನ್ನ ಇಷ್ಟಾರ್ಥವು ನೆರವೇರಿತು. ಆಹಾ, ಈ ಲಂಕಾನಗರವು ಹೇಗೆ ಉರಿಯುತ್ತಿರುವುದು? ರಾವಣನ ಕೋಟೆ ಕೊತ್ತಲ ಬಲ ವಿಚಾರವು ತಿಳಿದುದಾಯಿತು. ಲಂಕೆಯ ಅಗ್ನಿಗೂ ಆಹುತಿಯೂ ಆಯಿತು. ಅಯ್ಯೋ, ಇನ್ನೇನು ಗತಿ? ಈ ಮಹಾಜ್ವಾಲೆಯು ಅಶೋಕವನಕ್ಕೆ ಲ್ಯಾಪಿಸಿ ಸೀತಾಮಾತೆಯು ಊರಿಗೆ ಸಿಕ್ಕಿಬಿಟ್ಟಳೇನೋ ಕಾಣನಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ವಿವೇಚನೆ ಇಲ್ಲದೆ ಎಂತಹ ಕಾರ್ಯವನ್ನು ಮಾಡಿದೆ ದೇವ. ಲಂಕೆಯನ್ನು ಸುಡಲು ನನ್ನನ್ನೇಕೆ ಪ್ರೇರೇಪಿಸಿದೆ? ಈಗ ನಾನೇನು ಮಾಡಲಿ? ಒಂದು ವೇಳೆ ಸೀತಾಮಾತೆಗೆ ಈ ಮಹಾಜ್ವಾಲೆಗೆ ಸಿಕ್ಕಿ ಭಸ್ಮಳ ಆದರೆ ಏನು ಮಾಡಲಿ? ಅಯ್ಯೋ, ಈಗೇನು ಮಾಡಲಿ? ನಾನು ಈ ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಲಿ? ಏನಿದು? ಇಂತಹ ಜ್ವಾಲೆಯು ನನಗೆ ತಂಪಾಗಿಯೇ ಇರುವುದಲ್ಲ. ಹೀಗಿರುವಲ್ಲಿ ಜಗನ್ಮಾತೆಯಾದ ಸೀತಾದೇವಿಗೆ ಇದರಿಂದ ಅಪಾಯವಾದೀತಿ ಎಂದಿಗೂ ಆಗಲಾರದು. ಆಹಾ, ಚಾರಣರು ಆಕಾಶ ಮಾರ್ಗದಲ್ಲಿ ಮಾತೆಯ ಕುಶಲವನ್ನು ತಿಳಿಸಿದರು. ನನ್ನ ಊಹೆಯು ನಿಜವಾಯಿತು. ಕೃತಾರ್ಥನಾದೆನು. ನಾನೀಗಲೇ ಅಶೋಕವನಕ್ಕೆ ಹೋಗಿ ಮತ್ತೊಂದಾವರ್ತಿ ಮಾತೆಯ ದರ್ಶನ ಮಾಡಿ ಅಂಗದ ಜಾಂಬಾವತಿಗಳ ಬಳಿಗೆ ಹಿಂದಿರುಗುವೆನು. ಮಂದಹಾಸ ಸುಂದರವಾದ ಮುಖವನ್ನು ನೋಡುವೆನು. ಆ ನೀಚ ರಾವಣನ ಕೈಗೆ ಸಿಕ್ಕಿ ನೀನು ಎಷ್ಟು ಸಂಕಟ ಪಡುತ್ತಿರುವೆಯೋ. ಆ ನೀಚನನ್ನು ಬಲಿಕ್ಕಿ ಕರೆತೋರಣವೆಂದರೆ ಆ ನೀಚನಿರುವ ಸ್ಥಳವೇ ಇನ್ನು ತಿಳಿಯಲಿಲ್ಲವಲ್ಲ. ನಾನು ಈ ವ್ಯಥೆಯನ್ನು ಹೇಗೆ ಸಹಿಸಲಿ? ಜಾನಕಿ, ಪ್ರಿಯ ಜಾನಕಿ. ಅಣ್ಣನ ದುಃಖಕ್ಕೆ ಪಾರವಿಲ್ಲದಂತಾಯಿತು. ದಕ್ಷಿಣ ದಿಕ್ಕಿಗೆ ಸೀತಾನ್ವೇಷಣ ಕಾರ್ಯಕ್ಕಾಗಿ ಹೋಗಿರುವ ಆಂಜನೇಯಾದ್ರಿಗಳಿಗೆ ಸುಗ್ರೀವರಾಜನು ಕೊಟ್ಟ 1 ತಿಂಗಳು ಅವಧಿಯೊಂದಿಗೆ ಪೂರ್ತಿಯಾಗಿರುವುದು. ಕಾರ್ಯದಕ್ಷನಾದ ಆಂಜನೇಯನು ಅವಧಿಗೆ ಮೀರತಕ್ಕವನಲ್ಲ. ಆತನು ಈ ದಿನ ಶುಭ ವಾರ್ತೆಯನ್ನು ತರುವನೆಂಬ ನಂಬಿಕೆಯು ನನಗೆ ಗೋಚರವಾಗುತ್ತಿದೆ. ಅದೋ
ವಾನರ ವೀರನ ಕೋಲಾಹಲ. ಆಂಜನೇಯನು ಬಂದನು. ಜಾನಕಿಯ ಗುಣಮಂಡಲಯ ಚಂಡಾಸುರಾರವಣನ ಕಂಡು ಮಹಾಪತಿರಥ ಕುಲಮಣಿಯ ಆಂಜನೇಯ ದೇವ, ಬಹಳ ಸಂತೋಷ. ನನ್ನ ಜಾನಕಿ ಲಂಕಾ ನಗರದಲ್ಲಿರುವಳೆ. ಅವಳು ಏನನ್ನು ಹೇಳಿದರು ಎಲ್ಲವನ್ನು ವಿವರವಾಗಿ ಹೇಳು ಆಂಜನೇಯ. ದೇವ, ಜಟಾಯನ ಅಣ್ಣನಾದ ಸಂಪಾತಿಯು ಮಧ್ಯ ಮಾರ್ಗದಲ್ಲಿ ಸಂಧಿಸಿ ರಾವಣನು ಸೀತಾಮಾತೆಯನ್ನು ಲಂಕೆಗೆ ಕೊಂಡೊಯ್ದ ವಿಚಾರವನ್ನು ತಿಳಿಸಿದನು. ಅದರಂತೆ ನಾನು ದಕ್ಷಿಣ ಸಮುದ್ರದ ಮೇಲೆ ಹಾರಿ ಹೋಗಿ ಲಂಕಾನಗರದಲ್ಲಿ ರಾವಣ, ಕುಂಭಕರ್ಣ, ಮಹಾಪಾಶ್ವ ಮನೆಗಳಲ್ಲಿ ಹುಡುಕಿ ಕೊನೆಗೆ ಅಲ್ಲಿಯೂ ಕಾಣಲಿಲ್ಲ. ಕಡೆಗೆ ಘೋರ ರಾಕ್ಷಸರಿಂದ ಪರಿವೃತಳಾಗಿ ಅಶೋಕವನದಲ್ಲಿ ಪರಿವೃತಳಾಗಿ ನಿನ್ನನ್ನೇ ನೆನೆದು ಗೋಳಾಡುತ್ತಿರುವುದನ್ನು ಕಂಡು ಈಕೆ ಸೀತಾಮಾತೆ ಎಂದು ಊಹಿಸಿ ಬಳಿಗೆ ಹೋಗಿ ಮಾತನಾಡಿಸಿದನು. ಆದರೆ ಆಕೆಯು ನನ್ನನ್ನು ಮಾಯಾವಾನರ ರೂಪವೆಂದು ಶಂಕಿಸಿ ನನ್ನೊಡನೆ ಮಾತನಾಡಲು ತಿರಸ್ಕರಿಸಿದಳು. ಅನಂತರ ಆಕೆಯ ಇಚ್ಛೆಯಂತೆ ನೀನು ಹೇಳಿದ ಕುರುಹುಗಳನ್ನು ಕೊಟ್ಟು ತನ್ನ ಮುದ್ರಿಕೆಯನ್ನು ಕೊಟ್ಟೆನು. ಆಗ ಆಕೆಯು ನನ್ನನ್ನು ಮೃದು ವಾಕುಗಳಿಂದ ಸಂತೈಸಿ ನನ್ನ ಮೇಲೆ ನಂಬಿಕೆ ಉಂಟಾಗಿ ಇದೋ ನಿನಗೆ ಮುದ್ರಿಕೆಯನ್ನು ಕೊಟ್ಟಿರುವ ಇದೋ ಚೂಡಾಮಣಿಯು ದೇವ. ಸುಗ್ರೀವರಾಜ, ನಾವು ನಿರೀಕ್ಷಿಸಿದಂತೆಯೇ ಆಂಜನೇಯನಲ್ಲೇ ನಮ್ಮ ಕಾರ್ಯಸಾಧನೆಯಾಗಿ ನಮಗೆ ಅತ್ಯಾನಂದ ಉಂಟವಾಯಿತು. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಆಲೋಚಿಸಬೇಕಲ್ಲವೇ? ದಿಕ್ಕು ದಿಕ್ಕಿಗೂ ಕಳಿಸಿರುವ ಸೇನಾನಿಗೂ ಈ ದಿವಸವೇ ಬರುವಂತೆ ಹೇಳಿ ಕಳಿಸಿ. ಆ ರಾವಣನ ಮೇಲೆ ಚಿತ್ರನಾಗುವಂತೆ ಆಜ್ಞೆ ಜೈ ರಘುವೀರ ಸಮರ್ಥ. ಲಕ್ಷ್ಮಣ, ಅಣ್ಣ, ಲಂಕೆಯ ಮೇಲೆ ದಂಡಯಾತ್ರೆ ಒಡೆಯುವ ವಿಷಯದಲ್ಲಿ ನಿನ್ನ ನನ್ನ ಮಗವೇ ಅಣ್ಣ. ನೆನೆದು ರಾವಣನ ವಂಚನೆಯ ಈ ಕೂಡಲೇ ಲಂಕೆಯ ಮೇಲೆ ವಿಜಯ ಯಾತ್ರೆಗೆ ಹೋಗಬೇಕುವುದಿಲ್ಲ ನಾವು ವಿಭೋದವಣ್ಣ. ದೇವರಾಜ, ಇನ್ನು ಸೇನಾನಿಗಳಿಗೆ ಆಜ್ಞೆ ಮಾಡಿ ರಣ ಪ್ರಸ್ತಾಪವನ್ನು ಏರ್ಪಡಿಸು. ಲಕ್ಷ್ಮಣ, ಸುಗ್ರೀವರಾಜನು ತನ್ನ ಅಪರಿಮಿತ ಸೈನ್ಯದೊಡನೆ ನಮ್ಮ ಸಹಾಯಕ್ಕೆ ಬಂದು ತನ್ನ ವಾಗ್ದಾನವನ್ನು ಪಾಲಿಸಿದನು. ಇನ್ನು ಮುಂದೆ ನೋಡು, ನನ್ನ ಸೀತಾ ವಿರಹವಿತೆಗೆ ಅಪಾರವೂ ಅಗಾಧವೂ ಆಗಿ ತೋರುತ್ತಿರುವ ಈ ಮಹಾಸಾಗರವನ್ನು ಆಂಜನೇಯನು ಲೋಕೋತ್ತರ ಪರಾಕ್ರಮಿಯಾದ್ದರಿಂದ ಈ ಶತಯೋಜನೆ ವಿಸ್ತೀರ್ಣವಾದ ಮಹಾಸಾಗರವನ್ನು ಹಾರಿ ಹೋಗಿ ಲಂಕಾನಗರದಲ್ಲಿ ಜಾನಕಿ ಕಂಡು ಬಂದನು. ಮಿಕ್ಕ ವಾನರ ಬಲ್ಲುಕ ಸೈನ್ಯ, ಸುಗ್ರೀವಾಂಗದ ಜಾಂಬವರು, ಮಾನವರದ ನಾವು ಈ ದುಸ್ತಾರ ಸಾಗರವನ್ನು ದಾಟಲು ಸಾಧ್ಯವೇ? ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವಲ್ಲ. ಮುಂದೇನು ಮಾಡುವುದು? ಅಣ್ಣ, ಈ ದುಃಖ ಕಾಲದಲ್ಲಿ ದಿಕ್ಕೇ ತೋರದೆ ಅಲ್ಪ ವಿಷಯಗಳು ಅಗಾಧವಾಗಿ ಕಾಣುವುದು ಸಾಮಾನ್ಯರ ಸ್ವಭಾವವು. ನೀನೇನಾದರೂ ಸಾಮಾನ್ಯನೇ? ಅಪರಿಮಿತವಾದ ವಿರಹವ್ಯತೆಯಿಂದ ನೊಂದು ನಿನ್ನ ಶಕ್ತಿಯನ್ನು ನೀನೇ ಕಳೆದುಕೊಂಡಂತೆ ಕಾಣುವುದು. ಪ್ರಚಂಡ ಪರಾಕ್ರಮಿಗಳು ಸಾಗಿಸಲಾಗದೆ ತಲ್ಲಣಿಸಿ ಬಿದ್ದಿದ್ದ ಆ ಶಿವಧನಸ್ಸನ್ನು ನೀನು ಲಕ್ಷ್ಯವಿಲ್ಲದೆ ಮುರಿದುದಲ್ಲದೆ ಪ್ರಚಂಡ ಪರಾಕ್ರಮಿಗಳು ಸಾಗಿಸಲಾಗದೆ ಪ್ರಬಲ ವೈಷ್ಣವ ಧನಸಿಗೆ ನೀನು ಎದೆಯನ್ನು ಬಿಗಿದು ಅವರ ಮೆಚ್ಚುಗೆಯನ್ನು, ಅವರ ತಪಸ್ಫಲಗಳನ್ನು, ಅವರ ಆಶೀರ್ವಾದವನ್ನು ಪಡೆದ ಜಗದ್ವಿಖ್ಯಾತ ವ್ಯಕ್ತಿಯಲ್ಲವೇ ನೀನು? ಅದನ್ನೆಲ್ಲ ಮರೆತು ಈಗ ನೀನು ಪ್ರಾಸ್ತುತ ಮನುಷ್ಯನಂತೆ ವ್ಯಥೆ ಪಡಬಹುದೇ? ನೀನು ಭೂಭಾರವನ್ನು ಪರಿಹರಿಸಿ ಧರ್ಮವನ್ನು ಉದ್ಧರಿಸಲು ಜನಿಸಿರುವ ಆ ಮಹಾವಿಷ್ಣುವಿನ ತೇಜಸ್ವಿಯನ್ನು ಪೂಜ್ಯರಾದ ಪರಶುರಾಮರಾವ್
ಹೇಳಿದ ಮಾತನ್ನು ಸ್ವಲ್ಪ ಜ್ಞಾಪಕ ತಂದುಕೋ. ಧೈರ್ಯವನ್ನು ತಾಳಿ ಇನ್ನ ಈ ಪ್ರಚಂಡ ಪೌರುಷನ್ನು ಜಾಗೃತಗೊಳಿಸು. ಆಗ ಆ ದುಷ್ಟ ರಾವಣನನ್ನು ನಿಗ್ರಹಿಸಿ ನಿನಗೆ ಮಾರ್ಗವು ಗೋಚರವಾಗುವುದು. ಆಗಲಿ ಲಕ್ಷ್ಮಣ, ನಿನ್ನ ಸಮಯೋಚಿತವಾದ ಜ್ಞಾನವು ನನ್ನ ಉತ್ಸಾಹ ಶಕ್ತಿಯನ್ನು ಉಕ್ಕಿಸುತ್ತಿರುವುದು. ಇನ್ನು ಸರ್ವ ಪ್ರಯತ್ನದಿಂದಲೂ ಕಡಲಂ ದಾಟಿ ದಶ